ಹಾಯ್, ನಾನು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾಳೆ ಒಂದು ಮ್ಯಾರೇಜ್ ಫಂಕ್ಷನ್ ಇದೆ, ಹೋಗಬೇಕು. ಯಾರ್ದು ಅಂದರೆ ನಮ್ಮ ಮಾವ ಇದ್ದಾರಲ್ಲ, ಅವ್ರ ಫ್ರೆಂಡ್ ಮಗಂದು. ಅವ್ರು ಸ್ವಲ್ಪ ನಮ್ಗೆ ಹತ್ರ ರಿಲೇಟಿವು. ನಾಳೆ ರಿಸೆಪ್ಷನ್ ಇದೆ, ನಾಡಿದ್ದು ಮುಹೂರ್ತ. ಇವತ್ತು ಮೆಹಂದಿ ಹಾಕೋದು ಶಾಸ್ತ್ರ ಮಾಡ್ತಾಯಿದ್ದಾರಂತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹೆಣ್ಣಿನ ಮನೆಯಲ್ಲಿ ಇದು ಮೆಹಂದಿ ಶಾಸ್ತ್ರ ಮಾಡ್ತಾರೆ. ಇವರು ಇಲ್ಲಿ ಎಲ್ಲ ಹೆಣ್ಮಕ್ಳು ಇರ್ತಾರಲ್ವ, ಅದಕ್ಕೆ ಮೆಹಂದಿ ಹಾಕ್ಸ್ಕೊಳ್ಳೋಣ ಅಂದ್ಬಿಟ್ಟು ಮೆಹಂದಿಯವ್ರನ್ನ ಕರೆಸಿದಾರಂತೆ. ಸೊ ಅದಕ್ಕೆ ನನಗೂ ಫೋನ್ ಮಾಡಿದರು, ಬಾಪ ಹಾಕ್ಸ್ಕೊಂಡು ಹೋಗು ಮೆಹಂದಿನ ಅಂತ. ಸೊ ಹೋಗ್ತಾ ಇದ್ದೀನಿ, ಅಲ್ಲಿ ಹೋಗಿ ಸಿಗ್ತೀನಿ. ಇವಾಗ ಇಲ್ಲಿ ಬಂದಿದ್ದೀನಿ ನೋಡಿ, ಆಂಟಿ ಹಾಕ್ಸ್ಕೊತಾ ಇದ್ದಾರೆ, ಹುಡುಗನ ಅಮ್ಮ ಇವರು. ನಾವು ಕೂಡ ಎಲ್ಲ ಹಾಕ್ಸ್ಕೊಂಡ್ವಿ ಮೆಹಂದಿ. ಎಲ್ಲರಿಗೂ ಹಾಕಿದ್ರು. ಹತ್ತತ್ರ ಒಂದು 20 ಮೆಂಬರ್ಸ್ಗೆ ಮೆಹಂದಿ ಹಾಕ್ಸಿದ್ರು, ಅವರೇ ಆಂಟಿಯವರೇ ಹಾಕ್ಸಿದ್ರು. ಯಾರು ಅಷ್ಟೊಂದು ರೆಡಿ ಆಗಿಲ್ಲ ಅಂದರು. ಸೊ ಅದಕ್ಕೆ ಬರೀ ಮೆಹಂದಿ ಮಾತ್ರ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಂದು ಕ್ಲಿಪ್ಪಿಂಗ್ಸ್ ಇರಲಿ ಅಂತ ಆ್ಯಡ್ ಮಾಡಿದ್ದೀನಿ. ನೋಡಿ, ಇವರೇ ಮದುವೆ ಹುಡುಗ ಹುಡುಗಿ ಹೆಂಗಿದ್ದಾರೆ. ಇದು ನೆಕ್ಸ್ಟ್ ಡೇ ರಿಸೆಪ್ಷನ್ ವಿಡಿಯೋ. ರಿಸೆಪ್ಷನ್ ಮುಂಚೆ ಒಂದು ಫೋಟೋಶೂಟ್ ನಡೀತಾ ಇತ್ತು. ನಾನು ಕೂಡ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಆಮೇಲೆ ವಿಡಿಯೋ ಕೂಡ ನನಗೆ ದುಷ್ಯಂತ್ ಸೆಂಡ್ ಮಾಡಿದರು. ಇರಲಿ ಅಂತ ಒಂದು ವಿಡಿಯೋ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ರಿಸೆಪ್ಷನ್ಗೆ ಇಬ್ಬರು ಹುಡುಗ ಹುಡುಗಿ ಎಂಟ್ರಿ ಆಗ್ತಾಯಿದ್ದಾರೆ. ಅಲ್ಲಿ ಒಂದು ಫೋಟೋ ಫ್ರೇಮ್ ಮಾಡ್ತಾಯಿದ್ರು. ಅರ್ಶನಕ್ಕೆ ಬ್ರಷ್ನಲ್ಲಿ ಈ ಥರ ನೋಡಿ ಮಾಡ್ತಾಯಿದ್ರಲ್ಲ, ಹುಡುಗ ಹುಡುಗಿ ಆ ಥರ ಮಾಡಿದ್ರೆ ಹುಡುಗ ಹುಡುಗಿ ಫೋಟೋ ಫ್ರೇಮ್ ಕ್ರಿಯೇಟ್ ಆಗುತ್ತೆ. Imagination is very good. ರಿಸೆಪ್ಷನಿಗೆ ಬಂದಿರೋರ ಹತ್ರ ಕೂಡ ಫ್ಲವರಲ್ಲಿ ನೋಡಿ ಈ ಥರ ಟ್ಯಾಪ್ ಮಾಡಿಸ್ತಾಯಿದ್ರು. ಸ್ವಲ್ಪ ಜನ ಹತ್ರ ಪ್ರೆಷರ್ ಕೂಡ ಮಾಡಿಸ್ತಾಯಿದ್ರು. ತುಂಬ ಚೆನ್ನಾಗಿ ಇತ್ತು ನೋಡೋಕ್ಕೆ. ನಾನು ಇದೇ ಫಸ್ಟ್ ಟೈಮ್ ಈ ಥರ ನೋಡಿದ್ದು. ನಡೆಯುತ್ತೆ ಅನಿಸುತ್ತೆ, ಬಟ್ ನಾನು ಇವತ್ತು ನೋಡಿದ್ದು. ಒಂದು ಮೆಮೊರಿ ಕ್ರಿಯೇಟ್ ಆಗುತ್ತೆ ಹುಡುಗ ಹುಡುಗಿಗೆ. ಎಲ್ಲರ ಹತ್ರ ಮಾಡಿಸಿದಾಗ ಅದೊಂದು ಚೆನ್ನಾಗಿರುತ್ತಲ್ವ, ಯಾವಾಗಾದರೂ ಅವರು ನೋಡಿಕೊಂಡಾಗ ಮೆಮೊರಿ ಫುಲ್ಲಾಗಿರುತ್ತೆ ಅಂತ. ಫುಲ್ ಎಲ್ಲ ಫೋಟೋ ಕ್ರಿಯೇಟ್ ಆದಮೇಲೆ ಅದಕ್ಕೊಂದು ಫ್ರೇಮ್ ಟೈಪು ಗ್ಲಾಸ್ ಹಾಕ್ಬಿಟ್ಟು ಫ್ರೇಮ್ ಟೈಪ್ ಮಾಡಿಕೊಡ್ತಾರೆ. ಅದನ್ನು ತೊಗೊಂಡೋಗಿ ಮನೇಲಿ ಇಟ್ಕೊಬೋದು, ಚೆನ್ನಾಗಿರುತ್ತೆ. ಒಂದು ಮ್ಯಾರೇಜ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಮದುವೆ ಹುಡುಗ ಹುಡುಗಿಗೆ ಅದೊಂದು ಮೆಮೊರಿ ಫುಲ್ಲಾಗಿರುತ್ತೆ. ಒಂದು ಚೆನ್ನಾಗಿರುತ್ತೆ, ಒಂದು ಗುಡ್ ಗಿಫ್ಟ್. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೇನ. ಕಂಗ್ರ್ಯಾಚುಲೇಷನ್ ದುಷ್ಯಂತ್ ಅಂಡ್ ಅನುಷಾ ಫಾರ್ ಯುವರ್ ಮ್ಯಾರೇಜ್ ಲೈಫ್. ಬಿ ಹ್ಯಾಪಿ ಫಾರ್ ಎವರ್. ಗಾಡ್ ಬ್ಲೆಸ್ ಯು ಬೋತ್ ಆಫ್ ಯು. ಹಿಂಗಿದೆ ಹಲ್ದಿ ಮ್ಯಾಜಿಕ್ ಹಾರ್ಟ್ ಕ್ರಿಯೇಟಿವಿಟಿ. ಎಲ್ಲರಿಗೂ ಇಷ್ಟ ಆಯಿತಾ? ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು. ನನ್ನ ಮಗಳು ಕೂಡ ಇಲ್ಲಿ ಟ್ಯಾಪ್ ಮಾಡ್ತಿದ್ದಾಳೆ. ಮಲ್ಲಿಗೆ ಹೂ ಮುಡಿಯಿಂದ ಊದೋರುತ್ತ ಮುಡಿದ. ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ, ಬೇಕಿದ್ರೆ ನೋಡ್ಕೊಳ್ಳಿ. ಇದು ನೈಟು ಸ್ವಲ್ಪ ಬಳೆ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ರು. ನಮ್ಮ ಕಡೆ ಎಲ್ಲ ಬ್ಲ್ಯಾಕ್ ಕಲರ್ ಬಳೆನಲ್ವ ಹಾಕೋದು, ಅದಕ್ಕೆ ಬ್ಲ್ಯಾಕ್ ಕಲರ್ ಬಳೆ ತಂದು ಹಾಕಿದ್ರು. ಹುಡುಗಿಗೆ ಹಾಕಿ ಕಳಿಸಿದ್ರು, ಬೇರೆಯವ್ರಿಗೆ ಹಾಕ್ತಾಯಿದ್ರು. ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಬಳೆ ಹಾಕಾದ್ಮೇಲೆ ನಮ್ಮ ಕಡೆ ಈ ಥರ ಅಕ್ಕಿಯಲ್ಲಿ ಸ್ವಲ್ಪ ರಂಗೋಲಿ ಟೈಪ್ ಹಾಕ್ಬಿಟ್ಟು ಅದ್ರ ಮೇಲೆ ಕೂರಿಸಿ ಹಲ್ದಿ ಶಾಸ್ತ್ರ ಮಾಡೋದು.
ಇದು ಮನೆ ಹತ್ರ ಮಾಡಿದರು. ಆ್ಯಕ್ಚುಲಿ ನಾನು ಅವತ್ತು ಹೋಗೋಕ್ಕಾಗಿಲ್ಲ, ಸುಮ್ಮನೆ ಒಂದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ. ನೋಡಿ, ಹಳದಿ ಶಾಸ್ತ್ರ ನಡೀತಾ ಇದೆ. ಹುಡುಗಿಗೆ ಹಲ್ದಿ ಹಾಕಿದ್ದಾರೆ. ಮನೆಯಲ್ಲೇ ಸ್ವಲ್ಪ ಹಳದಿ ಶಾಸ್ತ್ರ ಥರ ಮಾಡ್ಕೊಂಡು ಬಂದಿದ್ದಾರೆ. ಇವಾಗೆಲ್ಲ ಮಾಡ್ತಾರಲ್ಲ ಮನೆಯಲ್ಲಿ ಆ ಥರ. ಇಲ್ಲಿ ಒಂದು ಸರಿ ಹುಡುಗ ಹುಡುಗಿನೂ ಕೂಡ ಕೂರಿಸಿ ಮತ್ತು ಹಳದಿ ಶಾಸ್ತ್ರ ಮಾಡ್ತಾಯಿದ್ದಾರೆ. ಅಂಕಲ್ ಸೈಡೆಲ್ಲ ಹುಡುಗನ ಜೊತೆಯಲ್ಲಿ ಅವ್ರ ಅಪ್ಪ ಅಮ್ಮ ಕೂಡ ಕೂರಿಸ್ತಾರಂತೆ. ಹುಡುಗನಿಗೆ ಸ್ವಲ್ಪ ಅರಿಶಿನ ಹಚ್ಬಿಟ್ಟು ಆಮೇಲೆ ಅಪ್ಪ ಅಮ್ಮಂಗೆಲ್ಲ ಸ್ವಲ್ಪ ಬಟ್ಟೆ ಎಲ್ಲ ಕೊಡ್ತಾರೆ. ಅಂಕಲ್ಗೂ ಕೊಡ್ತಾರೆ, ಆಂಟಿಗೂ ಕೊಡ್ತಾರೆ. ಇದು ಮಾರ್ನಿಂಗು ಧಾರೆ ಮುಹೂರ್ತದ್ದು. ಹುಡುಗ ಹುಡುಗಿನ ಧಾರೆ ಮುಹೂರ್ತಕ್ಕೆ ನಿಲ್ಲಿಸಿದ್ದಾರೆ. ಜೀರಿಗೆ ಎಲ್ಲ ಹಾಕ್ತಾರಲ್ಲ ಅದು. ನಾನು ಒಂದು ವಿಡಿಯೋ ತೊಗೊಂಡಿದ್ದೆ. ಇದು ಹುಡುಗ ಹುಡುಗಿ ಸಖತ್ ಕ್ಯೂಟಾಗಿ ಕಾಣಿಸ್ತಾ ಇದ್ದಾರಲ್ಲ ಇಬ್ಬರೂ. ಇವಾಗ ತಾಳಿ ಕಟ್ಟೋ ಸಮಯ. ತಾಳಿ ತೋರ್ಸೋಕ್ಕೆ ಹೇಳಿದ್ರು ಪುರೋಹಿತರು. ಸೊ ತೋರಿಸ್ತಾ ಇದ್ದಾರೆ. ಇವಾಗ ನೋಡಿ ತಾಳಿ ಕಟ್ತಾ ಇದ್ದಾರೆ. ಹೊಸ ಮದುವೆ ಹೆಣ್ಣಿಗೆ ಈ ಟೈಮಲ್ಲಿ ತುಂಬ ಖುಷಿ ಇರುತ್ತೆ. ಹೊಸ ಜೀವನಕ್ಕೆ ಕಾಲಿಡ್ತಿರ್ತಾರೆ. ಎಲ್ಲ ಒಳ್ಳೆಯದಾಗಲಿ ಮಕ್ಕಳಿಗೆ. ನಮ್ಮ ಫ್ರೆಂಡ್ಸ್ ಜೊತೆ ಒಂದು ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಇಲ್ಲಿಗೆ ನಾನು ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.